ಏನ್ ಲವ್ ಮಾಡ್ತಿ ಹಂಗೆ ಅಂತ ಅವಳು ಬಿಟ್ಟಿದೀನಿ ನಾಳೆ ಮದ್ವೆಗೆ 2 ಮಕ್ಳೈತೆ ಅಂತ. ನಂಬಿಟ್ರ ಅವರು? ಕೇಳಿದ್ರು. ಹಾ ಅಣ್ಣ ನಂಗೆ ಆಳೆ ಮದ್ವೆಗೆ 2 ಮಕ್ಳಿದಾವಣ್ಣ, ನಮ್ಮ ಯಜಮಾನ್ರು ಪಕ್ಕದಲ್ಲೇ ಕೂತಿದ್ದಾರೆ, ಕೊಡ್ಲಾ? ಮುಗೀತು ಕೇಳ್ಕತ್ತ ನಾಟಕ ಬರ. ಹಲೋ, ಒಂದ್ ನಿಮಿಷ ಹೇಳಪ್ಪ. ಏನ್ ಪಿಟಿಲ್ ಹೊಡಿತಿದ್ದಲ್ಲ ಫೋನ್, ಆಗ್ಲೇನ್ ಬಿಜಿ ಬತ್ತಾಯ್ತಲ್ಲ? ಏನಿಲ್ಲ, ಅವಾಗ ತಾನೇ ಮಾಡಿದ್ದು, ಮಾತಾಡ್ತಿದ್ದೆ, ಅವ್ರು ಬೇಜಾರ್ ಮಾಡ್ಕೊಂಡ್ರು. ಹೊಡ್ದಾಕ್ಬಿಡ್ತೀನಿ ಒಂದ್ಸರಿ, ತಮಾಷೆ ಇರ್ಬೇಕು, ಇಷ್ಟೊಂದಲ್ಲ. ಈಗ ಸುಮ್ನೆ ನಂಬಿಕೆ ಇದ್ದೆ ನಂಬೇಕು, ಇಲ್ಲ ತೆಪ್ಪಗಾಗ್ಬೇಕು. ತೆಪ್ಪಿಗೆ ಅಂದ್ರೆ ಫೋನ್ ಮಾಡ್ಬಿಟ್ಟು ತೆಪ್ಪಿದ್ರೆ ಆಯ್ತದ? ಫೋನ್ ಸುಮ್ನೆ ಇದಾಗಲ್ಲ. ಈಗ ಹೇಳ್ತಾನೆ ಫ್ರೆಂಡು ಅಂತ, ಅದ್ ನಂಬಿಕೆ ಇಲ್ಲ ಅಂದ್ಮೇಲೆ ಸೈಲೆಂಟ್ ಆಗ್ಬಿಡ್ಬೇಕು. ಅದ್ರ ಮೇಲೆ ಎಲ್ಲಾನು ಅತಿ ಮಾಡಕ್ ಹೋಗ್ಬಾರ್ದು. ಈಗ ಯಾವ ಹುಡುಗಿರು ನಾನು ಲವ್ ಮಾಡ್ತಾ ಇಲ್ಲ ಅಂತಾರೆ, ಮತ್ತೆ ಈಗ ಎಲ್ಲಾರು ಒಂದೇ ಆಗಿರಲ್ವಲ್ಲ? ಕರೆಕ್ಟ್, ನೀನ್ ಹೇಳೋದುವೆ ಬೆಳಗಿರೋದೆಲ್ಲ ಹಾಲಲ್ಲ, ಮತ್ತೆ ಕರೆಕ್ಟ್ ಒಂದೊಂದ್ಸಲ ಪೆನೈಲ್ ಆಗಿರ್ತದೆ. ಬಟ್ ನನ್ಗೆ ಯಾಕೋ ಯಾಕೋ ಅದನ್ನೇ ಹೇಳಿದ್ದು, ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್, ನಾವ್ ಯಾರಿಗೂ ಏನ್ ಪ್ರೂವ್ ಮಾಡಕ್ ಹೋಗಲ್ಲಪ್ಪ. ನಾವ್ ಇರೋ ತರ ಹೇಳ್ತೀವಿ, ನಂಗೆ ಬೇರೆಯವ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಲ್ಲ, ಅಷ್ಟೊಂದ್ ಬಿಜಿ ಬರ್ತದಲ್ಲ, ಏನ್ ಅಷ್ಟೊಂದ್ ಕಟ್ಟಿ ಹಾಕದ್ ಏನ್ ಮಾತಾಡೋದಿರ್ತದೆ? ಉಗಿತಾ ಇದ್ದೆ ಆಕ್ಚುಲಿ ಅವ್ರಿಗೇನೆ, ಅದಕ್ಕೆ ಅಷ್ಟೊಂದ್ ಮಾತಾಡ್ತಿದ್ದು. ತಮ್ಮ ಮೊನ್ನೆ ತಾನೇ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದವನೆ, ಇವತ್ತಲ್ಲೇ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ನಂತೆ, ಅದಕ್ಕೆ ಇವ್ರು ಉಗಿಸ್ಕೊಂಡ್ರು ನನ್ನ ಕೈನ. ಅದೇನೋ ಎತ್ತಿಗೆ ಜರ ಬಂದು ಎಮ್ಮೆ ಬರ ಆಗ್ತಂಗ ಆಯ್ತು ಕತೆ. ಅದಕ್ಕೆ ಬೈತಾ ಇದ್ದೆ. ಮುಂಚೆಯಿಂದ ನಾನು ಅಷ್ಟ್ ಹೇಳಿದ್ರು ತಮ್ಮಂಗೆ ಕೇಳ್ದಂಗ್ ಕೊಟ್ಟು ರೂಢಿ ಮಾಡ್ಕೊಂಡು, ಇವಾಗ ಹೋಗಿ ಬದ್ಲಾಯ್ತಾನೆ ಅನ್ಬಿಟ್ಟು ಸ್ಟ್ರಿಕ್ಟ್ ಮಾಡದೆ, ಇವಾಗ ಯಾರ್ ಕಟ್ಟಕ್ಕಾಗುತ್ತೆ ಅಂತ ನಾನು. ಆದ್ರೂ ಉಗಿಯೋದ್ ಯಾಕೆ ಅಂದ್ರೆ ನಾನು ಮುಂಚೆಯಿಂದನು 3 ವರ್ಷದಿಂದ ನೋಡ್ತಾ ಇರೋದು ಅವ್ರನ್ನ, ಸರಿನಾ? ಅವಾಗಿಂದನು ಹೇಳ್ದೆ, ಅವ್ನ್ಗಿಷ್ಟೊಂದು ಅಡ್ವಾಂಟೇಜ್ ಕೊಡಕ್ ಹೋಗ್ಬೇಡಿ, ಯಾರ್ದಾದ್ರೂ ಒಂದ್ ಭಯ ಇರ್ಬೇಕು ಮನೇಲಿ. ಮುದ್ದಾಗ್ ಬೆಳ್ಸಿದೀರ ಅನ್ಬಿಟ್ಟು ಕೇಳ್ದಂಗ್ ಕೈ ತುಂಬಾ ಕೊಡೋದು, ವಿಚಾರಿಸದೇ ಇರೋದು, ಒಂದ್ ದುಡಿಯೋದನ್ನು ಮನೆಗ್ ತಂದ್ ಕೊಡಲ್ಲ. ಏನ್ ದುಡಿಯೋದ್ ದಿನಕ್ಕೆ 30,000 ಹತ್ತತ್ರ ದುಡಿಬಹುದು. ₹1 ಹೆಂಗ್ ಖರ್ಚು ಮಾಡ್ತಾನೆ ಅಂತ ಗೊತ್ತಿಲ್ಲ, ₹1 ಮನೆಗ್ ತಂದ್ ಕೊಡಲ್ಲ, ಎಲ್ಲ ಇವನೇ ನೋಡ್ಕೊತಿರೋದು. ಅಲ್ಲ, ₹1 ಮನೆಗ್ ತಂದ್ ಕೊಟ್ರೆ ಬಿಡ್ತಾರ? ಏನ್ ₹1 ಎಲ್ ಬೆಲೆ ಐತೆ? ಒಂದ್ ಫೋನ್ ಅಲ್ಲ, ಅವ್ನ್ ದುಡ್ದಿರೋದ್ರಲ್ಲ ಅಟ್ಲೀಸ್ಟ್ ಅದ್ರಲ್ಲಿ ₹30,000 ಅಟ್ಲೀಸ್ಟ್ ₹10,000 ಮನೆಗ್ ಕೊಡ್ಬಾರ್ದಾ? ಅದು ಇಲ್ಲ, ಮನೆಯಲ್ಲಿ ತನ್ ಖರ್ಚಿಗೆ ಅಂತ ಮನೇಲೂ ಇಸ್ಕೊಳ್ಳೋದು. ನಾನ್ ಅದಕ್ಕೆ ಹೋಗ್ದೆ, ದುಡಿಯಕ್ ಹೋಗ್ತಾನೆ, ದುಡಿಯೋದ್ರಲ್ಲಿ ಮನೆಗೆ ಅಂತಾನೆ ಇಷ್ಟು ಕೊಡಲ್ಲ, ತಾನ್ ದುಡ್ದಿದ್ ಏನ್ ಮಾಡ್ತಾನೆ ಅಂತ ಗೊತ್ತಿಲ್ಲ, ಅವ್ನ್ ಖರ್ಚಿಗೆ ಮನೆಯಿಂದಾನೆ ಮತ್ತೆ ಇಸ್ಕೊಳ್ಳೋದು. ಇಷ್ಟೊಂದ್ ಅಡ್ವಾಂಟೇಜ್ ಯಾಕೆ ಬಿಡ್ಬೇಕಿತ್ತು? ಇವಾಗ ಅರ್ಥ ಆಗ್ತಿದೆ. ನಾನ್ ಅವಾಗಿಂದ ಉಗ್ದು ಬಿಟ್ಟೆ. ನಾನ್ ಫೋನ್ ಮಾಡಿದ್ರೆ ಅವ ಇರಲ್ಲ, ನಾ ಫೋನ್ ಮಾಡಿದ್ರೆ ಎಸ್ಕೇಪ್ ಆಗ್ತಾನವನು, ಉಗಿಸ್ಕೊತಾನೆ ಅಂತ ಗೊತ್ತು. ನಾನ್ ಮುಖ ನೋಡಿ ಎಲ್ಲ ಉಗಿತೀನಲ್ಲ, ಮುಖ ನೋಡ್ದೋದ್ನ ನಮ್ದೇನಿಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಯಾರಾದ್ರೂ ಆಗಿರ್ಲಿ. ಅವತ್ತೇನೋ ಹಿಂಗೆ ನಾನ್ ಕಾಲಲ್ಲಿ ಇದ್ದೆ, ಆಂಟಿ ಜೊತೆ ಮಾತಾಡ್ತಿದ್ದೆ, ಅವ್ರ ಹತ್ರ ಬಂದೇನೋ ದುಡ್ಡು ಕೇಳ್ದ, ನಾನ್ ಲೈನ್ ಅಲ್ಲಿದ್ದೆ, ಕೊಡಿ ಆಂಟಿ ಅವನ್ಗೆ ಅಂದ್ರೆ ಕೊಟ್ರು. ನೀನ್ ದುಡ್ದಿದ್ ಎಲ್ಗೋಯ್ತಪ್ಪ ಅಂತ ಅಂದೆ. ಯಾಕಕ್ಕ ಅಂದ, ನಾಚಿಕೆ ಆಗಲ್ವಾ ನಿನ್ಗೆ? ದುಡಿಯೋದನ್ನ ಅಪ್ಪ ಅಮ್ಮಂಗೂ ಕೊಡಲ್ಲ, ಏಂತಕ್ ಮತ್ತೆ ಅವ್ರ ಹತ್ರ ಬಂದ್ ಕೇಳ್ತೀಯ? ನಿಂದೇನ್ ಕೇಳೋರ್ ಯಾರು ಇಲ್ವಾ ಅನ್ಕೊಂಡಿದ್ಯಾ? ನೈಟ್ ಎಷ್ಟೊತ್ತಾರು ಮನೆಗ್ ಬರಲ್ವಂತೆ, ಏನ್ ನಿನ್ಗೆ ಬೆಳೆದಂಗೆ ರೀತಿನ, ನಿನ್ನಿಷ್ಟದಂತಾನೆ ರೀತಿನ? ಒಂಚೂರು ಮಾನ ಮರ್ಯಾದಿಲ್ವಾ ನಿಂಗೆ ಅಂತ ಉಗ್ದಿದ್ದ. ಫಸ್ಟ್ ದಿನಾನೇ ಉಗಿಸ್ಕೊಂಡಿದ್ದ. ಅವಾಗಿಂದ ನನ್ ಕಾಲ್ ಬಂತು ಅಂದ್ರೆ ಇರಲ್ಲ, ಮನೆ ಒಳಗಿರಲ್ಲ. ಕಾಲ್ ಕಟ್ ಆಗೋವರ್ಗು ಆಚೆ ಓಡಾಡ್ತಿರೋದು ಸುಮ್ನೆ. ಇವ್ರಿಗೆ ಹೋಗಿದೆ, ಈಗ ಮೊನ್ನೆ ಆಕ್ಸಿಡೆಂಟ್ ಮಾಡ್ಕೊ ಬಂದವನೆ, ಅದಕ್ಕೆ ಉಗಿಸ್ಕೊತಾ ಇದ್ರು. ನಿಮ್ಗೆ ಮೊದ್ಲು ಚಪ್ಪಲಿ ತಗೊಂಡು ಹಿಡಿಬೇಕು ಅಂತ ಇವ್ರಿಗೆ ಹೋಗಿದೆ. ನೀನ್ ಜೀವನದಲ್ಲಿ ಉಗಿಯೋದ್ನೇ ಒಂದ್ ಗುರಿಯಾಗಿ ಇಟ್ಕೊಂಡಿದ್ಯಾ ನೀನು? ನಾನು ಯಾವತ್ತು ತಪ್ಪಂದು ಕುಗಿಯಲ್ಲ, ಅಲ್ಲ ಒಳ್ಳೇದು ಕುಗಿಯಲ್ಲ. ಅದು ಸ್ಪ್ರೈಟ್ ಕುಡಿತಿದ್ದೆ, ಏರ್ಬಿಡ್ತು. ಎಲ್ಲಿಗೆ? ಮೂಗ್ಗೆ. ಅಲ್ಲ, ಕಾಲ್ ಮಾಡ್ಬಿಟ್ಟು ನಾನ್ ಗಂಡ್ಯಾ ಅಂತ ಹೇಳಕ್ ನಿಂಗೆ ನಾನು ನೋವು ಹೇಳಕ್ ಆಗಲ್ಲ. ಯೋಗಿಕಂತ ಹಿಂಗ್ ಮಾತಾಡ್ತಾರ ಅಂತ. ಓಹೋ, ಏನ್ ದೊಡ್ಡ ಇವಳು ಇದು. ಅಲ್ಲ, ಸೀರಿಯಸ್ಲಿ ನಾನು ಅನ್ನೋನ್ ನಂಬರ್ ಆಲ್ಮೋಸ್ಟ್ ರಿಸೀವ್ ಮಾಡಲ್ಲ. ರಿಸೀವ್ ಮಾಡಿದ್ರು ನನ್ ಹೆಸರು ಹೇಳ್ಬಿಟ್ರು ಅಂದ್ರೆ ಅಷ್ಟೇ ಸ್ವಲ್ಪ. ಇಲ್ಲ ಅಂದ್ರೆ ಯಾವ ವಾಯ್ಸೇ ಗೊತ್ತಿಲ್ಲ ಅಂದ್ರೆ ಕಟ್ಟೆ ಮಾಡ್ಬಿಟ್ಟಿರ್ತೀನಿ. ಭಯ ಅಲ್ಲ, ನಾನ್ ರೇಗ್ತೀನಿ ಅಂತ.
ಓಹ್ ಯಾಕಂದ್ರೆ ಒಂದ್ ಅಂಗಡಿ ಅಂಕಲ್ ಕಾಲ್ ಮಾಡಿದಾಗ್ಲೇ ಬೈದ್ಬಿಟ್ಟಿದ್ದೆ. ಅವ್ರಿಗೇನೇನೆ ಆಶ್ಚರ್ಯ ಹೋಗಿದ್ ನಾನಾ ಅಂತ. ಹಂಗೋಯ್ದ. ಹ್ಮ್ ಏನಂದೆ? ಏನೋ ನಿಂಗೇನು ಮಾಡಿರೋ ನೀನು ಯಾವನು ಅಂತ ಹೇಳ್ಬಿಟ್ಟು ಬಗ್ಲುಬಿಟ್ಟು ಮಾತಾಡ್ಬೇಕು. ಎಷ್ಟ್ ಸರಿ ಅಂತ ಫೋನ್ ಮಾಡೋದು? 3 ಸರಿ ಮಾಡಿದ್ರೆ ನಾನು ರಾಂಗ್ ನಂಬರ್ ಅಂತ ಹೇಳಿಟ್ಟಿಲ್ವಾ? ಇಲ್ಲ ಯಾರು ಇಂಥವ್ರು ಅಂತ ಹೇಳ್ ಬಗ್ಲುಬಿಟ್ಟು ಮಾತಾಡ್ರಿ ಅಂತ ಫುಲ್ ರೈಸ್ ಆಗ್ಬಿಟ್ಟೆ. ನಮ್ಮ ಮನೆಯವರೆಲ್ಲ ಯಾಕೆ ಅಂತ ಅಂತಾರೆ. ಏನಿಲ್ಲ ಸುಮ್ರಿ ಅಂತ ಅಂದೆ. ಕಬ್ಬಿಣ ಗಿಬ್ನ ಕೊಡಕ್ ಬಂದ್ರೆ ಕೈಗೆ ಕಬ್ನ ಕೊಡಕ್ಕೆ ಬರ್ತಾರೆ, ಅಷ್ಟು ಪಿತ್ತೆ ಇರುತ್ತೆ. ಸ್ವಲ್ಪ ಹೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು. ಅಲ್ಲ ನಿಮ್ ಹುಡುಗಿ ಕ್ರೈಸ್ಟ್ ಕಾಲೇಜಾ? ಹೆಂಗ್ ಗೊತ್ತಾಯ್ತು ನಿಂಗೆ? ನೋಡಿರೋ ನೆನ್ಪಿದೆ. ಏನೇನ್ ನೋಡ್ತೀವ ನೀನು? ಗುರುವೆ ನಾನು ಅದೇ ಅನ್ಕೋತಾ ಇದೀನಿ ಆಗ್ಲಿಂದ. ಏನೋ ನೆನ್ಪಿಸ್ಕೊಂಡ್ ಬಂದೆ. ಏನ್ ಗೊಣಗೊಣ ಅಂತಿದ್ ಏನದು? ಅಲ್ಲ ಏನೋ ನೆನ್ಪಿಸ್ಕೊಂಡೆ ಮಾತಾಡ್ತಾ. ನೆನ್ಸ್ಕತ್ತೀಯ ಅದೇನು? ಮತ್ತೆ ಹಂಗೂ ನೀನ್ ನಿಜ ಹೇಳಿಲ್ಲ ಕಡೆಗೂ, ಇರ್ಲಿ ಬಿಡು. ಏನ್ ನಿಜನ ಇಲ್ಲೇ ನನಗ ಹಂಗ ಉರಿಸ್ಬೇಡ ಕಣ. ಏನ್ ಉರಿತದೆ ಹೇಳು ಹೋಗ್ಲಿ. ಕರ್ಮ ಗುರುವೆ. ನಾನ್ ಹೇಳೋದ್ ಒಂದೇನೆ, ಅಲ್ಲ ತಪ್ಪಿದ್ರೆ ಅಂತಲ್ಲ ಇದ್ರ ಹೂ ಅಂತಿನ್ಲೇ. ನಾನ್ ಇಲ್ಲ ಅಂದ್ಮೇಲೆ ಯಾಕೋ ಹೂ ಅನ್ಲಿ. ನೀನ್ ಹೋಗಿ ಯಾರನ್ನೇ ಕೇಳು, ನನ್ ಕ್ಲೋಸ್ ಅಲ್ಲಿ ಇರೋರ್ಗ ಅವ್ರಿಗೆ ಯಾರು ನಾನು ಯಾವತ್ತೂ ಒಂದ್ ಸುಳ್ಳು ಇನ್ನ ಬೇಕಾದ್ರೆ ಇನ್ನ ಸ್ಲಾಟ್ ಮ್ಯಾಕ್ ಬಂದ್ ಕಾಗೆ ಆರ್ಸೋರ್ ನೋಡು. ಏನ್ ಲವ್ ಮಾಡ್ತಿ ಹಂಗೆ ಅಂತ ಅವ್ರಿಗೆ ಓಳ್ ಬಿಟ್ಟಿದೀನಿ, ನಾಳೆ ಮದ್ವೆಗೆ 2 ಮಕ್ಳೈತೆ ಅಂತ. ನಂಬಿಟ್ರ ಅವರು? ಕೇಳಿದ್ರು. ಅಣ್ಣ ನಂಗೆ ಆಳೆ ಮದ್ವೆಗೆ 2 ಮಕ್ಳಿದಾವಣ್ಣ, ನಮ್ಮ ಯಜಮಾನ್ರು ಪಕ್ಕದಲ್ಲೇ ಕೂತಿದಾರೆ, ಕೊಡ್ಲ. ಮುಗೀತು ಕೇಳ್ಕತ್ತ ನಾಟಕ ಬಂದ. ಒಂದಿನ ಅವನ ಕೊಡು ಅಂತ ನಮ್ಮ ಮಾಮ ಕೂತಿತ್ತು. ಮಾಮ ಮಾತಾಡು ಅಂದೆ. ನಮ್ಮ ಮಾವಂದ್ ಒಂಥರ ಸ್ಟೈಲು, ಮಾತು ಮುಂಚೆ ಯಾರನ್ನಾಗಿರ್ಲಿ ಅವ್ರ ಅಕ್ಕನಾರು ಮಾತಾಡ್ಸಿ ಯಾರನ್ನಾರು ಮಾತಾಡ್ಸಿ ಅಂತ ಸರಿನಾ. ಅವ್ರ ಏನೇ ನಿಂದು ಅಂತು. ಅವ್ರ ಅಕ್ಕ ಆಯ್ತು ಬಿಡಿಯಕ್ಕ ಅಂತ. ಅದ್ ಗೊತ್ತಿರೋರ್ ಹಂಗೂ ಇಲ್ಲ ಅಂತಿದ್ರು. ಅವ ನಂಬಿಟ್ಟ. ನಮ್ಮ ಮಾವ ಬೈದಿಟ್ಟು ಇಲ್ಲಿಗೆ. ನಮ್ ಗೊತ್ತು ನಮ್ಮ ಮಾವ ಮಾತಾಡೋ ಕಾಮನ್ನೇ ಅದು ಅಂತ. ಅಕ್ಕ ಬಿಡಿಯಕ್ಕ ಆಯ್ತು, ಯಾಕೆ ಬೈಸ್ಕೊತೀರಾ? ಅಲ್ಲ ಅಕ್ಕ ನಿಮ್ಮಂತವ್ರು ಯಾಕ್ರಕ್ಕ ಬರ್ತೀರಾ? ನಾವೇನೋ ಒಂಚೂರು ಹುಡುಗಿರ್. ಅದಕ್ಕೆ ನಾನಂದೆ, ನೀನ್ ಯಾಕಪ್ಪ ಹುಡುಗಿ ನೋಡ್ಕೊಂಡ್ ಇಲ್ಲೇ ಬರ್ಬೇಕು? ರೋಡಲ್ಲೇನೋ ಹುಡುಗಿ ಸಿಗ್ತಾವ, ಇಲ್ಲೇ ಯಾಕೆ ಹುಡ್ಕೊಂಡ್ ಬರ್ತೀಯ ನೀನು ಅಂತಂದೆ. ಫೋನಲ್ಲೇ 3 ಲೋಕ ತೋರ್ಸ್ಬಿಡ್ತೀಯ ನೀನು ಬಿಟ್ಟು. ಇರ್ಬೇಕ ಸುರೂನ್ ಗ್ರೂಪ್ ಅಲ್ಲಿ ಬಾ. ಸುರೂನ್ ಗ್ರೂಪ್ ಅಲ್ಲಿ ಯಾವ ಮೊನ್ನೆ ಈಗ ರೀಸೆಂಟ್ ಆಗಿ ಕೇಳಿದ್ದ, ಅಕ್ಕ ನೀವ್ ಸಿಂಗಲ್ ಅಕ್ಕ ಅಂತ. ನಮ್ಮ ಮಾವ ಇಲ್ಲೇ ಇದ್ದಾರೆ ನೋಡಿ, ಅದು ನಿನ್ನೆ ನಮ್ಮ ಮಾವ ಅಂತ ಅಂದೆ. ಅವನು ಮೂಡ್ ತೆಗ್ಬಿಟ್ಟು ನಮ್ಮ ಅತ್ತೆ ಮಗಳು ತಂಟಿಗೆ ಅವನನ್ನ ಬಂದ್ರೆ ನಾನ್ ಮತ್ತೆ ಸುಮ್ನೆ ಇರಲ್ಲ. ಅಂತ ದೇವ್ರೆ, ಇದ್ಯಾವ ನಂಬರ್ ಅಪ್ಪ? ಇದು ಯಾವ್ಯಾವ್ದೋ ನಂಬರ್. ನನ್ಗೆ ಯಾವ್ದು ಡೌಟ್, ಇದು ಗುಡ್ಯಾನೇನಾ? ಖಂಡಿತ ಇದು ಗುಡಿಯನೂ ಇಲ್ಲ ಏನಿಲ್ಲ. ಇದು RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಸುನಿಲ್ಲ ಈ ವಾಯ್ಸ್ RJ ಸರ್ ಅದಲ್ಲ. ಅಭಿಸರ ಅಭಿಸರ್ ಈ ತರ ಎಲ್ಲ ಮಾತಾಡಲ್ಲ. ಸಾಕು ಅದ್ ಯಾರ್ಯಾರ್ದು ಹೆಸರು ಹೇಳ್ಬೇಡ. ಇದು RJ ಸುನಿಲ್ ಅಂತಾನೆ ಮಾತಾಡ್ತಾ ಇರೋದು. ದೋಸ್ತ ಅಂತ ಈ ರೀತಿ ಎಲ್ಲ ಕಾಗೆ ಆರಿಸ್ಬೇಕಾ? ನೀವ್ ಯಾವಾಗ RJ ಸುನಿಲ್ ಆದ್ರಿ? ಸುರೇಶ್ ತಾನೇ ಆಗಿದ್ದು. ನಾನೆಗಳು RJ ಸುನಿಲ್ ಮಾತಾಡೋದು ಅಲ್ವೇ ಅಲ್ಲ. ಸದ್ಯಕ್ಕೆ ಸೂಪರ್ ಆಗಿರೋ ಮಾರ್ನಿಂಗ್ ಅಲ್ಲಿ ನೋಡ್ರಿ ನಮ್ ಕತೆ ಹಿಂಗೆ. ನಾವು RJ ಸುನಿಲ್ ಅಂತಂದ್ರು ನಂಬಲ್ಲ ಕೆಲವರು. ಸದ್ಯಕ್ಕೆ ವಂಡರ್ಫುಲ್ ಆಗಿರೋ ಮಾರ್ನಿಂಗ್ ಅಲ್ಲಿ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಮುಂದಿನ ಸೂಪರ್ ಆಗಿರೋ ಟ್ರ್ಯಾಪ್ ಅಲ್ಲಿ ನಾನು ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗಿಸ್ತಾ ಇರಿ. ಇದು ನಿಮ್ಮ RJ ಸುನಿಲ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. RJ Sunil Prank Calls.